ನಮಸ್ಕಾರ, ಗುಡ್ ಮಾರ್ನಿಂಗ್. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆಗೆ ಕೈ ಸರ್ಕಸ್. ಇಂದು ದಿಲ್ಲಿಯಲ್ಲಿ ಕಾಂಗ್ರೆಸ್ ಸಿಇಸಿ ಮೀಟಿಂಗ್. ಸಭೆ ಬಳಿಕ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಸಾಧ್ಯತೆ. ರಾಜ್ಯಸಭಾ ಸದಸ್ಯ ನಾಸಿರ್ ವಿರುದ್ಧ ನಿಲ್ಲದ ದೂರು. ಪದಗ್ರಹಣ ಸ್ವೀಕಾರ ಮಾಡದಂತೆ ಉಪರಾಷ್ಟ್ರಪತಿಗೆ ಒತ್ತಾಯ. 22 ನಿವೃತ್ತ ಐಎಎಸ್ ಅಧಿಕಾರಿಗಳಿಂದ ಜಗದೀಶ್ ಧನ್ಕರ್ಗೆ ಪತ್ರ. ಬಾಂಬ್ ಬ್ಲಾಸ್ಟ್ ಶಂಕಿತ ತುಮಕೂರಿನತ್ತ ಹೋದ್ನ. ಬಸ್, ರೈಲ್ ನಿಲ್ದಾಣ ಸೇರಿ ಗಲ್ಲಿ ಗಲ್ಲಿಯಲ್ಲೂ ಹುಡುಕಾಟ. ಆರೋಪಿ ಸುಳಿವು ಕೊಟ್ರೆ 10 ಲಕ್ಷ ಬಹುಮಾನ ಎಂದ ಎನ್ಐಎ. ಬೆಂಗಳೂರಿನಲ್ಲಿ ಸಂಪ್ಗೆ ಬಿದ್ದ 2.5 ವರ್ಷದ ಮಗು. 10 ಅಡಿ ಸಂಪ್ಗೆ ಇಳಿದು ಬಾಲಕನನ್ನ ರಕ್ಷಿಸಿದ ಟ್ರಾಫಿಕ್ ಪಿಎಸ್ಐ. ಬ್ಯಾಡರಹಳ್ಳಿಯ ಬಿಇಎಲ್ ಲೇಔಟ್ನಲ್ಲಿ ಘಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ನೀರಿಗೆ ಹಾಹಾಕಾರ. ಬೆಂಗಳೂರಿನಲ್ಲಿ ಟ್ಯಾಂಕರ್ ನೀರಿಗೂ ಪರದಾಟ. ಕುಡಿಯೋ ನೀರು ಒದಗಿಸುವಂತೆ ಸಿಎಂ ಸೂಚನೆ.